ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಡೆಗೆ ಸ್ವಾಗತ. ನಾನು ಕಾರ್ತಿಕ್. ಅಮಿತ್ ಶಾ ಉಪ ಪ್ರಧಾನಿಯಾಗುವ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ರೀತಿಯಾದಂತಹ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ನ್ಯೂಸ್ ವೆಬ್ಸೈಟ್ಗಳು ಹಾಗೂ ಕೆಲವು ಪೋರ್ಟಲ್ಗಳಲ್ಲಿ ಗಮನಿಸಿರ್ತೀರಿ. ಇದು ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆಯಾ ಅಥವಾ BJPಯ ಪಾಳ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆಯಾ? ಈ ವಿಚಾರ, ಈ ಸುದ್ದಿ BJPಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರವರೇ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಈ ಸುದ್ದಿಯನ್ನು ಇವತ್ತು ತೆಗೆದುಕೊಳ್ತಾ ಇರೋದು. BJPಯ ಪ್ರಭಾವಿ ನಾಯಕರು, ದೆಹಲಿಯಲ್ಲಿರುವಂಥವರೆಲ್ಲರೂ ಕೂಡ ಈ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಉಪ ಪ್ರಧಾನಿ ಆಗ್ತಾರೆ, ಈಗ ಸಂಪುಟ ಪುನರಚನೆ ಆಗುತ್ತಲ್ಲ ಅಲ್ಲಿ. ಇನ್ನೇನು ಒಂದು ವಾರದೊಳಗಡೆ ಆಗಬಹುದು. ಅಧಿವೇಶನಕ್ಕೂ ಮುನ್ನ ಬಹುತೇಕವಾಗಿ ಪುನರಚನೆ ಆಗುತ್ತೆ. ಬೇರೆ ಎಲ್ಲ ಪೋರ್ಟ್ಫೋಲಿಯೋಸ್ಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಹೊಸಬರಿಗೆ ಅವಕಾಶ ಕೊಡ್ತಾರೆ. ಅದೆಲ್ಲ ಒಂದು ಕಡೆ ಆದರೆ ಅಮಿತ್ ಶಾರನ್ನು ಉಪ ಪ್ರಧಾನಿ ಮಾಡ್ತೇವೆ ಅಂಥೇಳಿ BJP ಚರ್ಚೆ ಮಾಡ್ತಾ ಇರುವಂಥದ್ದು ಮತ್ತೊಂದೇ ತೂಕವಾಗಿದೆ. ಇಷ್ಟು ವರ್ಷಗಳ ಕಾಲ ಇಲ್ಲದ ಉಪ ಪ್ರಧಾನಿ ಹುದ್ದೆ ಒಂದು ವೇಳೆ ರಚನೆ ಆದರೆ ಈಗ ಯಾಕೆ? BJP ಏನಾದರೂ ಸೂಚನೆ ಕೊಡ್ತಾ ಇದೆಯಾ? 2029 ಚುನಾವಣೆಯನ್ನು ನಾವು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಎದುರಿಸಿ ಅವರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಮಾಡ್ತೀವಿ ಅಂತ. ಯಾಕಂತ ಹೇಳಿದ್ರೆ BJPಯಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಆ ನಿಯಮದ ಪ್ರಕಾರ ನರೇಂದ್ರ ಮೋದಿಯವರ ವಯಸ್ಸು ದಾಟಿದೆ. BJP ಆ ನಿಯಮದ ಅನುಸಾರ, ಅಲಿಖಿತ ನಿಯಮದ ಅನುಸಾರ ನರೇಂದ್ರ ಮೋದಿಯವರನ್ನು ರಾಜಕೀಯದಿಂದ ದೂರ ಇಡುತ್ತಾ, ನಿವೃತ್ತಿಗೊಳಿಸುತ್ತಾ? ಇದು ಸುಲಭದ ಪ್ರಶ್ನೆಯಂತೂ ಅಲ್ಲ. ಸುಲಭದ ಮಾತಂತೂ ಅಲ್ಲ. BJP ಕರ್ನಾಟಕವನ್ನು ತೆಗೆದುಕೊಳ್ಳಿ. 29 ಚುನಾವಣೆಯಲ್ಲಿ BJP ಹೀನಾಯವಾದಂಥ ಸ್ಥಿತಿಗೆ ಬಂತು, ಹೀನಾಯವಾಗಿ ಸೋಲ್ತು. 24ರಲ್ಲಿ ಕಾಂಗ್ರೆಸ್ನ ಅತಿ ದೊಡ್ಡ ಗೆಲುವೇನಿತ್ತು 23ರಲ್ಲಿ, ಅದರ ರಿಫ್ಲೆಕ್ಷನ್ ದೊಡ್ಡ ಪ್ರಮಾಣದನ್ನಾಗಲಿಲ್ಲ. ಯಾಕೆ? ನರೇಂದ್ರ ಮೋದಿಯವರ ಮುಖ, ನರೇಂದ್ರ ಮೋದಿಯವರ ಕಾರಣ. ಹಂಗಂದರೆ ನೀವು ಅಮಿತ್ ಶಾರ ಪಾಪ್ಯುಲಾರಿಟಿ ಅಷ್ಟರ ಮಟ್ಟಿಗಿಲ್ಲ ಅಂತ ಕೇಳಿದ್ರೆ ಇದೆ, ಆದರೆ ನರೇಂದ್ರ ಮೋದಿ ಅವರನ್ನು ಮೀರಿಸುವಷ್ಟಲ್ಲ. ಒಂದು ವೇಳೆ ಈಗ ಅಮಿತ್ ಶಾರನ್ನು ಉಪ ಪ್ರಧಾನಿ ಮಾಡಿದ್ರೆ ಕೆಲವು ನರೇಂದ್ರ ಮೋದಿಯವರ ಅಪ್ಪಟ ಅಭಿಮಾನಿಗಳಿಗೆ ಸ್ವಲ್ಪ ಪ್ರಮಾಣದ ಬೇಸರ ಆಗುತ್ತೆ. ಈಗ ಯಾಕೆ ಬೇಕಿತ್ತು ಈ ಉಪ ಪ್ರಧಾನಿ ಹುದ್ದೆ ಅಂತ? ಅಮಿತ್ ಶಾ BJPಯಲ್ಲಿ ಗ್ರೌಂಡ್ ಲೆವೆಲ್ನಿಂದ ಬಂದಂತಹ ನಾಯಕ. ಗುಜರಾತ್ನಿಂದ ಒಂದು ಯೂನಿವರ್ಸಿಟಿಯ ಲೀಡ್ನಿಂದ ಶುರು ಮಾಡಿ ಈಗ ಗೃಹ ಸಚಿವರಾಗಿದ್ದಾರೆ. ದೇಶದ ಪ್ರಮುಖ ನಿರ್ಧಾರಗಳು ನರೇಂದ್ರ ಮೋದಿಯವರಿಗಿಂತ ಒಂದು ಹೆಜ್ಜೆ ಮುಂದೆ ಇವರು ತೆಗೆದುಕೊಳ್ತಾರೆ. ಆರ್ಟಿಕಲ್ 371 ಇರ್ಬೋದು, ಇತ್ತೀಚೆಗೆ ನಕ್ಸಲ್ ಮುಕ್ತ ಭಾರತ ಇರ್ಬೋದು. ನರೇಂದ್ರ ಮೋದಿಯ ನಂತರ ಯಾರು BJPಯಲ್ಲಿ ಮತ್ತು ಈ ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಅದು ಅಮಿತ್ ಶಾ ಅಂತ ಹೇಳ್ಬೋದು. ಈಗ ಈ ಉಪ ಪ್ರಧಾನಿ ಹುದ್ದೆ ಸೃಷ್ಟಿಯ ಒಂದು ಸದ್ಯದ ಮಟ್ಟಿಗೆ ಇದನ್ನು ಹೂವಪೋಹಗಳೇ ಅಂತಲೇ ಹೇಳ್ಬೋದು. ಸ್ಟಿಲ್ BJP ಇದನ್ನು ಅಧಿಕೃತವಾಗಿ ಅನೌನ್ಸ್ ಮಾಡುವ ತನಕ. ಯಾಕೆ ಅಂತ ಹೇಳಿದ್ರೆ BJP ಸರ್ಪ್ರೈಸ್ಗಳನ್ನು ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿರುತ್ತೆ. ನರೇಂದ್ರ ಮೋದಿಯವ್ರದ್ದು ಮತ್ತೊಂದು ಪಾಲಿಸಿ ಇದೆ. ಯಾವ ವಿಚಾರ ಪಬ್ಲಿಕ್ ಡೊಮೈನಲ್ಲಿ ಚರ್ಚೆ ಆಗುತ್ತೆ, ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತೆ, ಆ ವಿಚಾರಗಳನ್ನು ಅವರು ಮಾಡೋದಿಲ್ಲ. ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಮಾಡ್ತಾರೆ. ಈ ಬಾರಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮೇಂದ್ರ ಪ್ರಧಾನರನ್ನ ಎಜುಕೇಷನ್ ಮಿನಿಸ್ಟ್ರಿಂದನೇ ಇಟ್ಕೊಳ್ಬೇಕಾಗತ್ತೆ. ಆ ರೀತಿಯಾಗಿ ಹೋದರೆ ಅವರಿಗೆ ಪೋರ್ಟ್ಫೋಲಿಯೋ ಬದಲಾಗುತ್ತೆ. ನಿತಿನ್ ಗಡ್ಕರಿ ಅವರ ಪೋರ್ಟ್ಫೋಲಿಯೋ ಬದಲಾಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರ ಪೋರ್ಟ್ಫೋಲಿಯೋ ಬದಲಾಗುತ್ತೆ. ಇವೆಲ್ಲ ಒಂದು ಕಡೆ. ಬಟ್ ಈ ಉಪ ಪ್ರಧಾನಿ ಹುದ್ದೆ ಇದೆಯಲ್ಲ, ಇದು ನಿಜಕ್ಕೂ ಒಂದು ರೀತಿ, ಈ ಸುದ್ದಿ ನಿಜಕ್ಕೊಂದು ಸರ್ಪ್ರೈಸಿಂಗ್ ಅಂತ ತೆಗೆದುಕೊಳ್ಬೋದು. ಇಷ್ಟು ವರ್ಷಗಳ ಕಾಲ ಇಲ್ಲದ ಉಪ ಪ್ರಧಾನಿ ಹುದ್ದೆ ಈಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 29 ಚುನಾವಣೆಯ ತಯಾರಿ ಅಂತ ಹೇಳ್ಬೋದು. ಅದೇ ಹಂಗೆ ಹೇಳಲಿಕ್ಕೆ ಸಾಧ್ಯ. ಅಮಿತ್ ಶಾ ಉಪ ಪ್ರಧಾನಿಯಾಗಿ ಮಾಡಿ 29ಕ್ಕೆ ಅಮಿತ್ ಶಾ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂಥೇಳಿ BJP ಘೋಷಣೆ ಮಾಡುವಂಥ ಸಾಧ್ಯತೆ ನನಗೆ ಕಂಡು ಬರ್ತಾ ಇದೆ. ಇದೇ ರೀತಿಯಾಗಿ ಹೋಗ್ತಾ ಇದೆ BJP. ಅಮಿತ್ ಶಾ ಉಪ ಪ್ರಧಾನಿ ಅಂದರೆ ಏನು ಲಾಭ ಆಗುತ್ತೆ? ನರೇಂದ್ರ ಮೋದಿಯವರ ಮೇಲಿರುವಂತಹ ಒತ್ತಡಗಳು ಕಡಿಮೆ ಆಗುವುದು, ಜೊತೆಗೆ ಈಗಿನಿಂದಲೇ 2.5 ವರ್ಷಗಳ ಕಾಲ ಇದೆ, ಈಗಿನಿಂದಲೇ ಮತ್ತಷ್ಟು ದೊಡ್ಡದಾಗಿ ಅಮಿತ್ ಶಾರ
ಪಾಪ್ಯುಲಾರಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಬಿ ಜೆ ಪಿ ಪಾಳ್ಯ ಹೊರಟಿದೆ ಏನೋ ಗೊತ್ತಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಬಿ ಜೆ ಪಿಯಿಂದ ಅನೌನ್ಸ್ ಆಗುವ ತನಕವೂ ಕೂಡ ಈ ಸುದ್ದಿ ಊಹಾಪೋಹದ ರೀತಿಯೇ ಇರುತ್ತೆ. ಯಾಕಂತ ಹೇಳಿದ್ರೆ ಬಿ ಜೆ ಪಿ ಸರ್ಪ್ರೈಸ್ಗಳನ್ನು ಕೊಡುತ್ತೆ. ಈಗ ಉಪಪ್ರಧಾನಿ ಹುದ್ದೆಯ ಸೃಷ್ಟಿಯ ಬಗ್ಗೆ ಇಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನನಗನ್ಸುತ್ತೆ ಉಪಪ್ರಧಾನಿ ಹುದ್ದೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಸೃಷ್ಟಿಯಾದರೆ ಬಿ ಜೆ ಪಿಯ ಮುಂದಿನ ದಾರಿಗಳು ಸುಲಭನ ಕಷ್ಟನ, ನರೇಂದ್ರ ಮೋದಿಯವರ ಕೈಯನ್ನು ಸ್ವಲ್ಪ ಮಟ್ಟಿಗೆ ಕಟ್ಟ ಹಾಕ್ದಂಗೆ ಆಗುತ್ತಾ, ಇವೆಲ್ಲ ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ಒಟ್ಟಾರೆಯಾಗಿ ಈ ಒಂದು ಸುದ್ದಿ ಭಾಳಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಇದು ಯಾವಾಗ ಬಿ ಜೆ ಪಿಯ ನಿತಿನ್ ನಬೀನ್ರವರ ಬಳಿಯಲ್ಲಿ ಚರ್ಚೆಗೆ ಹೋಯಿತು, ಅವರು ಚರ್ಚೆ ಮಾಡಿದ್ದಾರೆ, ಸಭೆಗಳ ಮೇಲೆ ಸಭೆಯನ್ನು ನಿತಿನ್ ನಬೀನ್ ಮಾಡ್ತಾ ಇದ್ದಾರೆ, ದೆಹಲಿಯ ನಾಯಕರು ಚರ್ಚೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದಾಗ ಇದು ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗುವ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತೇಳಿ ನನಗೂ ಅನ್ನಿಸ್ತು. ನೋಡೋಣ, 29ರ ಚುನಾವಣೆಗೆ ಅಮಿತ್ ಶಾ ಪ್ರಧಾನಿ ಅಭ್ಯರ್ಥಿ ಆಗ್ತಾರೋ ಅಥವಾ ಚುನಾವಣೆಯನ್ನು ಬಿ ಜೆ ಪಿಗೆ ಒಂದು ವೇಳೆ ಗೆದ್ದ ನಂತರ ಅಮಿತ್ ಶಾರನ್ನು ಪ್ರಧಾನಿಯಾಗಿ ಮಾಡ್ತಾರೋ, ಅಥವಾ 2.5 ವರ್ಷಗಳ ಕಾಲ ನರೇಂದ್ರ ಮೋದಿ ನಂತರ 2.5 ವರ್ಷಗಳ ಕಾಲ ಅಮಿತ್ ಶಾ ಇರ್ತಾರೋ ಗೊತ್ತಿಲ್ಲ. ಓರ್ವ ಪ್ರಖ್ಯಾತ ಆಸ್ಟ್ರಾಲಜರ್ ಹೇಳ್ತಾ ಇದ್ರು, ಅಮಿತ್ ಶಾ ಅವರಿಗೆ ಪ್ರಧಾನಿ ಆಗುವಂಥ ಸಾಧ್ಯತೆ ಕಡಿಮೆ, ಅವರಿಗೆ ಲೀಡರ್ಶಿಪ್ನ ಕ್ವಾಲಿಟಿ ಇದೆ, ಕಿಂಗ್ ಮೇಕರ್ ಆಗ್ತಾರೆ. ಅವೆಲ್ಲ ನೋಡ್ಕೊಂಡ್ಬಂದಿದ್ದೀವಿ ಇಷ್ಟು ದಿನಗಳಿಂದ. ಅಮಿತ್ ಶಾ ವೆಸ್ಟ್ ಬೆಂಗಾಲ್ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಅಮಿತ್ ಶಾ ಪ್ರಮುಖವಾದಂಥ ಕಾರಣ. ಅಂತಹ ಒಂದು ದೊಡ್ಡ ಕೋಟೆಯನ್ನು ಹೊಡೆದರು ಮಮತಾ ಬ್ಯಾನರ್ಜಿ ಅವರು. ಬಿ ಜೆ ಪಿಯ ಒಂದೊಂದು ಹೆಜ್ಜೆಗೂ ಸಹ ಅಮಿತ್ ಶಾರವರ ನಿರ್ಧಾರಗಳಿದೆ. ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನಂತರ ನಡೀತಾ ಇರುವಂಥದ್ದು, ಮೇನ್ ಫೇಸ್ ಆಗಿರುವಂಥದ್ದು ಅದು ಅಮಿತ್ ಶಾರದ್ದು. ನೋಡೋಣ ಏನಾಗುತ್ತೆ ಅಂತ. ಸ್ಟಿಲ್ ಇದು ಬಿ ಜೆ ಪಿಯಿಂದ ಅನೌನ್ಸ್ ಆಗುವ ತನಕ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ನನಗನ್ಸುತ್ತೆ ಬಹುತೇಕವಾಗಿ ಉಪಪ್ರಧಾನಿ ಹುದ್ದೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಇಷ್ಟು ವರ್ಷಗಳ ಕಾಲ ಇರಲಿಲ್ಲ. ಒಂದು ಹೊಸ ಅಧ್ಯಾಯವನ್ನು ಬಿ ಜೆ ಪಿ ಮತ್ತು ಈಗಿನ NDA ಸರ್ಕಾರ ಬರೆಯೋದಕ್ಕೆ ಹೊರಟಿದೆ. ನಮಸ್ಕಾರ.